ಮಕ್ಕಳೇ, ಗುಂಡ ಮತ್ತು ಅವನ 7-8 ಗೆಳೆಯರು ಒಂದು ಚಿಕ್ಕ ಹೋಟೆಲಿಗೆ ತಿಂಡಿ ತಿನ್ನುವುದಕ್ಕಾಗಿ ಹೋಗುತ್ತಾರೆ. ಆ ಹೋಟೆಲಿನವನು ಮತ್ತು ಅವನ ಹೆಂಡತಿ ಬೆಳಗಿನಿಂದ ಸಂಜೆಯವರೆಗೆ ಕಷ್ಟಪಟ್ಟು ದುಡಿಯುವವರು. ಸಂಜೆ ಗಳಿಸಿದ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗಿ ತಮ್ಮ ಬೇಕು ಬೇಡುಗಳನ್ನು ಪೂರೈಸಿಕೊಳ್ಳುತ್ತಾ ಇದ್ದಂಥವರು ಪ್ರಾಮಾಣಿಕ ಕೆಲಸಗಾರರು, ಯಾರಿಗೂ ಮೋಸ ಮಾಡುವವರಲ್ಲ, ದುಡಿದು ತಿನ್ನುವಂಥವರು. ಗುಂಡ ತಿಂಡಿಯನ್ನು ಎಲ್ಲರಿಗೂ ಕೊಟ್ಟ ನಂತರದಲ್ಲಿ ಹೋಟೆಲಿನವನಿಗೆ ಎಷ್ಟಾಯಿತು ಬಿಲ್ಲು ಎಂಬುದಾಗಿ ಕೇಳ್ತಾನೆ. 480 ರೂಪಾಯಿ ಆಯಿತು ಎಂಬುದಾಗಿ ಹೋಟೆಲಿನವನು ಅವನಿಗೆ ಹೇಳ್ತಾನೆ. ಅವನು ಏನೋ ಆಲೋಚನೆ ಮಾಡ್ತಾ ತನ್ನ ಹೆಂಡತಿಯಲ್ಲಿ ಮಾತನಾಡುತ್ತಾ ಇವನಿಗೆ ಗುಂಡ 500 ರೂಪಾಯಿ ಕೊಡ್ತಾನೆ. ಆದರೆ 20 ರೂಪಾಯಿ ಚಿಲ್ಲರೆ ಕೊಡುವ ಬದಲು 480 ರೂಪಾಯಿಯನ್ನು ಗುಂಡನಿಗೆ ಅವನು ಕೊಟ್ಟು ಬಿಡ್ತಾನೆ. ಗುಂಡ ತೆಗೆದುಕೊಳ್ತಾನೆ. ಹಾಗೆ ಕಿಸೆಯಲ್ಲಿ ಹಾಕಿ ಬರುತ್ತಾ ತನ್ನ ಗೆಳೆಯರಲ್ಲಿ ಹೇಳ್ತಾನೆ, ನೋಡಿ ತನಗೆ ಎಷ್ಟು ಲಾಭ. ಆ ಹೋಟೆಲಿನವನಿಗೆ ತಿಳಿಯಲೇ ಇಲ್ಲ, ನನಗೆ 20 ರೂಪಾಯಿ ಮಾತ್ರ ಕೊಡಬೇಕಾಗಿತ್ತು ಅವನು, ಆದರೆ 500 ರೂಪಾಯಿ ನಾನು ಕೊಟ್ಟಾಗ 480 ರೂಪಾಯಿಯನ್ನು ನನಗೆ ಕೊಟ್ಟಿದ್ದಾನೆ. ಇನ್ನೊಂದು ದಿನ ನಾವು ಹೋಗ್ಬೋದು, ಮಜಾ ಮಾಡ್ಬೋದು ಎಂಬುದಾಗಿ ಅವನು ಮಾತಾಡ್ತಾ ಇದ್ದ. ಹಾಗೆ ಅವರು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದಾಗ ಗುಂಡನ ಗುರುಗಳ ಮಗನೂ ಸಹಿತ ಅವನ ಗುಂಪಿನಲ್ಲಿದ್ದ. ಅವನು ತನ್ನ ತಂದೆಗೆ ಹೇಳ್ತಾನೆ, ಈ ರೀತಿ ಕತೆ ನಡೆಯಿತು, ಗುಂಡನಿಗೆ ಲಾಭ ಆಯಿತು ಎಂಬುದಾಗಿ. ಆಗ ಆ ಗುರುಗಳು ತನ್ನ ಮಗನನ್ನು ಕರೆದುಕೊಂಡು ಗುಂಡನಲ್ಲಿಗೆ ಬಂದು, ಗುಂಡ ಬಾರೋ ಇಲ್ಲಿ, ನಿನಗೆ ಲಾಭ ಆಗಿದೆಯಲ್ಲ ಇವತ್ತು, ನೋಡುವ ಲಾಭ ಹೇಗಿದೆ, ಅದರ ಪರಿಣಾಮ ಏನು ಎಂಬುದನ್ನು ತೋರಿಸ್ತೇನೆ ಎಂಬುದಾಗಿ ತನ್ನ ಮಗನೊಂದಿಗೆ ಗುಂಡನನ್ನು ಕರೆದುಕೊಂಡು ಆ ಹೋಟೆಲಿಗೆ ಬರ್ತಾರೆ. ಸಂಜೆ ಸಮಯ. ಅವರು ಹೋಟೆಲಿನ ಕೆಲಸವನ್ನು ಮುಗಿಸಿ ಲೆಕ್ಕ ಮಾಡಿ ಮನೆಗೆ ಹೋಗುವ ಸಮಯ. ತುಂಬ ಬೇಸರದಲ್ಲಿರ್ತಾರೆ. ಇಷ್ಟೆಲ್ಲ ದಿನ ಬೆಳಗ್ಗಿಂದ ಸಂಜೆ ದುಡಿದಾಯಿತು, ಹಣ ಎಲ್ಲಿಗೂ ಹೋಯಿತು. ಹೆಂಡತಿ ಎಲ್ಲಿ ಮನಸ್ಸಿಟ್ಟಿದ್ರಿ ನೀವು, ಯಾಕೆ ಹೀಗಾಯಿತು, ಒಬ್ಬರೊಬ್ಬರು ಹೇಳ್ತಿದ್ರು, ದುಃಖ ಮಾಡ್ತಾಯಿದ್ರು. ಅದನ್ನು ಈ ಗುರುಗಳು ಗುಂಡ ಮತ್ತು ತನ್ನ ಮಗನಿಗೆ ಕೇಳಿಸ್ತಾರೆ. ನೋಡೋ ಗುಂಡ, ಇವರು ಪರಿಸ್ಥಿತಿ, ನೀವೆಲ್ಲ ಆರಾಮಾಗಿ ತಿಂಡಿ ತಿಂದ್ರಿ, ಅವನು ತಪ್ಪಾಗಿ ನಿಮಗೆ ಚಿಲ್ಲರೆ ಕೊಟ್ಟದ್ದನ್ನು ಅವರಿಗೆ ಹಿಂದಿರುಗಿಸಲಿಲ್ಲ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡು, ಅದು ನಿಮಗೂ ಕೂಡ ಒಳ್ಳೆಯದಲ್ಲ, ಹಾಗೆ ಮಾಡಬಾರದು, ಅವರಿಗೆ ಹಣವನ್ನು ಹಿಂತಿರುಗಿಸು ಎಂಬುದಾಗಿ ಗುಂಡನಿಗೆ ಹೇಳ್ತಾರೆ. ಆಗ ಅವರ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡ ಗುಂಡನಿಗೂ ತುಂಬ ಬೇಸರ ಆಗ್ತದೆ. ಎಂಥ ತಪ್ಪು ಮಾಡಿಬಿಟ್ಟೆ, ಗುರುಗಳು ಹೇಳದೇ ಇದ್ದರೆ ನಾನು ಇದನ್ನು ಇಟ್ಟುಕೊಂಡು ಬಿಡ್ತಿದ್ದೆ, ನನಗೆ ಮಹಾಪಾಪ ಬರ್ತಿತ್ತು, ಈ ಹೋಟೆಲಿನ ಪ್ರಾಮಾಣಿಕ ಜನರು ಕಷ್ಟದಲ್ಲಿ ಇರ್ತಿದ್ರು ಎಂಬುದು ಅವನಿಗೆ ತಿಳಿಯುತ್ತದೆ. ಅವನು ನೇರವಾಗಿ ಆ ಹೋಟೆಲಿನವನ ಮುಂದೆ ಹೋಗಿ, ಅಣ್ಣ ನನ್ನನ್ನು ಕ್ಷಮಿಸು, ತಪ್ಪು ಮಾಡಿದೆ ನಾನು, ಬೆಳಗ್ಗೆ ನೀನು 20 ರೂಪಾಯಿ ಕೊಡುವ ಬದಲು 480 ರೂಪಾಯಿ ನನಗೆ ಕೊಟ್ಟೆ, ಅದನ್ನು ನಾನು ನಿನಗೆ ಆಗಲೇ ಹಿಂದಿರುಗಿಸಬೇಕಾಗಿತ್ತು, ಈಗ ತೆಗೆದುಕೋ ಹೇಳಿದಾಗ ಅವನಿಗೆ ಕಣ್ಣಲ್ಲಿ ನೀರು ಬರ್ತದೆ. ತನ್ನ ಹೆಂಡತಿಯನ್ನು ಕರೀತಾನೆ, ನೋಡು ಎಂಥ ಒಳ್ಳೆ ಹುಡುಗ ಇವನು, ಈಗ ತನಗೆ ತಂದು ಕೊಟ್ಟ ಎಂಬುದಾಗಿ ಗುಂಡನನ್ನು ಹೊಗಳುತ್ತಾನೆ. ಆಗ ಆ ಗುರುಗಳು ಕೂಡ ಅವರಲ್ಲಿ, ನೋಡು, ಯಾವಾಗಲೂ ಯಾರಿಗೂ ಮೋಸ ಮಾಡಬಾರದು, ಈ ರೀತಿಯ ಸಂದರ್ಭಗಳೇ ಬರ್ತವೆ, ಯಾರು ಯಾವ ರೀತಿ ಕಷ್ಟಪಡ್ತಾರೆ ಎನ್ನುವುದು ನಮಗೆ ತಿಳಿದಿರುವುದಿಲ್ಲ, ಅವರವರ ಶ್ರಮದ ಹಣ ಅವರವರು ತಿನ್ನಬೇಕು ಹೊರತು ಈ ರೀತಿ ಮೋಸ ಮಾಡಿ ಯಾರೂ ಹಣವನ್ನು, ಯಾವ ವಸ್ತುವನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ಅವರು ಸಂತೋಷದಿಂದಲೇ ತನ್ನ ಮಗನನ್ನು ಮತ್ತು ಗುಂಡನನ್ನು ಕರೆದುಕೊಂಡು ಮನೆಗೆ ಮರಳುತ್ತಾರೆ. ಇದು ಒಂದು ನಮಗೆ ಉತ್ತಮವಾದಂತಹ ಕತೆ. ಮೋಸ ಮಾಡಬಾರದು, ಹಣವನ್ನು ಆ ರೀತಿಯಾಗಿ ವಂಚನೆ ಮಾಡಬಾರದು ಹೇಳ್ತಕ್ಕಂಥದ್ದನ್ನು
ತಿಳಿಸುತ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.